ಕುಡಿದ ಮತ್ತಿನಲ್ಲಿ ಬಾರ್ನಲ್ಲೇ ಮಾರಾಮಾರಿಯಾಗಿದೆ. ವ್ಯಕ್ತಿ ತಲೆಗೆ ಬಿಯರ್ ಬಾಟಲಿಯಿಂದ ಒಡೆದಂತ ಗ್ಯಾಂಗ್. ಎಣ್ಣೆ ಮತ್ತಿನಲ್ಲಿ ಬಾರ್ನಲ್ಲೇ ಮಾರಾಮಾರಿಯಾಗಿದೆ. ವ್ಯಕ್ತಿ ತಲೆಗೆ ಬಿಯರ್ ಬಾಟಲಿಯಿಂದ ಗ್ಯಾಂಗ್ ಒಂದು ಹೊಡೆದಿರುವಂಥದ್ದು. ಆನೇಕಲ್ನ ಮಾರುತಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಕುಡಿಯಲು ಬಂದಿದ್ದಂಥ ಪ್ರಕಾಶ್ ಎಂಬುವವರ ಮೇಲೆ ಈ ಗ್ಯಾಂಗ್ ದಾಳಿ ನಡೆಸಿದೆ. ಬಿಯರ್ ಬಾಟಲಿಯಿಂದ ತಲೆಗೆ ಹೊಡೆದು ಪಕ್ಕದ ಟೇಬಲ್ನಲ್ಲಿದ್ದಂಥ ಮೂವರಿಂದ ಏಕಾಏಕಿ ಹಲ್ಲೆ ಮಾಡಲಾಗಿದೆ. ಪ್ರಕಾಶ್ ಎಂಬುವವರ ಮೇಲೆ ದಾಳಿ ಮಾಡಲು ಕಾರಣ ಏನು ಎಂಬ ಬಗ್ಗೆ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಬಾಟಲಿಯಿಂದ ತಲೆಗೆ ಹೊಡೆದ ಪರಿಣಾಮ ಪ್ರಕಾಶ್ಗೆ ಗಾಯಗಳಾಗಿವೆ. ಗಾಯಾಳು ಪ್ರಕಾಶ್ ಆನೇಕಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಟ್ರೀಟ್ಮೆಂಟ್ ಕೂಡ ಪಡಿತಾ ಇದ್ದಾರೆ. ಆನೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರು ದಾಖಲಾಗಿರುವಂಥದ್ದು. ಇನ್ನು ಘಟನೆಗೆ ಕಾರಣ ಏನು ಅಂತ ಸರಿಯಾಗಿ ತಿಳಿದು ಬಂದಿಲ್ಲ. ನೀವು ದೃಶ್ಯದಲ್ಲಿ ಗಮನಿಸಬಹುದು ಪ್ರಕಾಶ್ ಅವರ ಮೇಲೆ ಯಾವ ರೀತಿ ತಲೆಗೆ ಬಿಯರ್ ಬಾಟಲಿಯಿಂದ ಹೊಡೆದು ಗಾಯಗೊಳಿಸಿದ್ದಾರೆ ಅಂತ. ಈಗಾಗಲೇ ಆನೇಕಲ್ ಆಸ್ಪತ್ರೆ ಒಂದರಲ್ಲಿ ಟ್ರೀಟ್ಮೆಂಟ್ ಕೂಡ ಪಡಿತಾ ಇದ್ದಾರೆ. ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಆನೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂಥದ್ದು. ಹೀಗಾಗಿ ಆನೇಕಲ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರು ಪರಿಶೀಲನೆ ಕೂಡ ನಡೆಸಿರುವಂಥದ್ದು. ಬಾರಲ್ಲಿ ಕುಡಿಲಿ, ನಾವು ಬೇಡ ಅನ್ನಲ್ಲ. ಬಾರ್ ಸರ್ಕಾರನೇ ಕೊಟ್ಟವ್ರೆ. ಇಲ್ಲಿ ಬಾರ್ ಇಂದ ಆಚೆ ಬಂದು ಕುಡಿತಾರಲ್ಲ, ಎಲ್ಲಿ ಕುಡಿತಾರೆ ಸರ್? ಬಾರಿಂದ ಹೊರಗಡೆ ರೋಡಲ್ಲೇ ಕುಡಿತಾರ್ರಿ. ಬಾಟ್ಲಿ ಹಿಡ್ಕೊಂಡು ಅಲ್ಲವರೆಗೂ ಹೋಗ್ತಾರೆ, ತಿರ್ಗಾ ಮತ್ತೆ ಬರ್ತಾರೆ. ಯಾರು ಹೇಳೋಣ ನಾವು? ಅಲ್ಲ, ಇಲ್ಲಿ ಬಾರ್ ಒಳಗಡೆ ಕುಡಿಬೇಕು, ಇಲ್ಲಿ ರೋಡ ಬಂದು ಕುಡಿತಾರೆ. ಯಾರು ಹೇಳೋಣಪ್ಪ ನಾವು? ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿದ್ರೆ ನಡೀತೈತಾ? ಬರ್ತಾರೆ, 1-2-3 ದಿನ ಇದು ಹೇಳ್ತಾರೆ, ಸಮಾಧಾನ ಮಾಡ್ತಾರೆ. 1-2-3 ದಿನ ಕಂಡೀಷನ್ ಆಗಿರ್ತೈತೆ. ಯಾವ ತರ ಬಾರ್ ನಡಿಬೇಕು ಆ ತರ ನಡೀತೈತೆ. 4ನೇ ದಿವಸಕ್ಕೆ ಮಾಮೂಲಿ. ಅಲ್ಲ, ಅಬ್ಕಾರಿ ಇಲಾಖೆ ಅವರು, ಅಬ್ಕಾರಿ ಇಲಾಖೆ ಅವರೆಲ್ಲ ಒಂದೇ ತಾನೇ ರೀ. ಅಬ್ಕಾರಿ ಆಚಾರ್ಯ ಸೇವಕನಿಂದನೇ ಇವೆಲ್ಲ ಆಗಿರೋದು. ಆಚಾರ್ಯ ಸೇವಕನಿಂದ ನಮ್ಮ ಮೇಲಿನಿಂದ ಇದೆಲ್ಲ ಆಗಿರೋದು. ಹೊಡೆದಿದ್ದಾರೋ ಅಣ್ಣ, ಹೊಡೆದವರು ಅವನ ಆಚಾರ್ಯ ಸೇವಕನಿಗೆ ರಕ್ಷಿ ಹೊಡ್ಸಿರೋದು. ಗಲಾಟೆ ಆಗಿತ್ತು, ಇದಾಗಿತ್ತು. ನಮ್ ಸುಲ್ತಾನಿಗೆ ಕಿತ್ತೋಗ್ಬಿಡ್ತು ಅವನಿಂಗ. ನನ್ನ ಮನೆಗೆ ಮನ್ಸ್ಕೊಂಡಿದ್ದ. ಅದಾಯ್ತಾ? ನನ್ನ ನಾವು ಮುರಿದಿದ್ದ ಮನ್ಸ್ಕೊಂಡಿದ್ದ. ಇವತ್ತು ನಾನು ಸಂತೋಷ ಇಲ್ಲ. ಏನ್ ಕೊಡ್ತಿದ್ದವ್ರ ಏನ್ ಕೊಡ್ತಿದ್ದೋ? ಅದೇ ಗಲಾಟೆ, ಬೇರೆ ಏನಿಲ್ಲ. ನೀನು ಹೇಳ್ತೀಗೆಲ್ಲ ಮನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಆನೇಕಲ್ ರಿಪೋರ್ಟರ್ ಅಂಬರೀಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಂಬರೀಶ್, ಏನಿದು ಆನೇಕಲ್ನಲ್ಲಿ ಕುಡುಕರ ಹಾವಳಿ ಅಂತ? ಹೌದು ಕಾರ್ತಿಕ್, ಬಾರ್ನಲ್ಲಿ ಕುಡಿದ ಅಮಲಿನಲ್ಲಿ ಏನು ಗಲಾಟೆ ಮಾಡಿಕೊಂಡು ವ್ಯಕ್ತಿಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂತಹ ಘಟನೆ ಆನೇಕಲ್ ಪಟ್ಟಣದ ಮಾರುತಿ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಸಂಜೆ ಏನು ಆನೇಕಲ್ ಪಟ್ಟಣದ ನಿವಾಸಿ ಪ್ರಕಾಶ್ ಎಂಬಾತ ಏನು ಮದ್ಯ ಸೇವಿಸಲಿಕ್ಕೆ ತನ್ನ 4 ಜನ ಸ್ನೇಹಿತರ ಒಂದಿಗೆ ಹೋಗಿರ್ತಾನೆ. ಅಲ್ಲಿ ಏನು ಮದ್ಯದ ಪಾರ್ಟಿ ಮಾಡಿ ಈ ಒಂದು ಸಂದರ್ಭದಲ್ಲಿ ಏನು ಮದ್ಯದ ಕಿಕ್ ಏರಿಸಿಕೊಂಡಂತಹ ಈ ಒಂದು ಗ್ಯಾಂಗ್ ಏನಿದೆ, ಇವರು ಜೊತೆಯಲ್ಲಿ ಹೋಗಿದ್ದಂತಹ ಸ್ನೇಹಿತ ಪ್ರಕಾಶ್ ಮೇಲಿನ ಕ್ಷುಲ್ಲಕ ಕಾರಣಕ್ಕೆ ಕಿರಿಕ್ ತೆಗೆದು ಅಲ್ಲಿದ್ದಂತಹ ಬಿಯರ್ ಬಾಟ್ಲ್ಗಳಿಂದ ಏನು ತಲೆಗೆ ಹೊಡೆದಿರುವಂತದ್ದು. ಈ ಒಂದು ಘಟನೆಯಿಂದಾಗಿ ಗಂಭೀರವಾಗಿ ಗಾಯಗೊಂಡಂತಹ ಪ್ರಕಾಶ್ನ ಕೂಡಲೇ ಅಲ್ಲಿದ್ದಂತಹ ಸ್ಥಳೀಯರು ಆನೇಕಲ್ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರುವಂತದ್ದು. ಈ ಘಟನೆ ನಡೆದ ಬಳಿಕ ಈ ಜೊತೆಲಿದ್ದಂತಹ 4 ಜನ ಏನು ಹಲ್ಲೆ ನಡೆಸಿದ್ರು, ಇವರು ಸ್ಥಳದಿಂದ ಪರಾರಿಯಾಗಿರುವಂತದ್ದು. ಆನೇಕಲ್ನ ಏನು ಬಾರ್ಗಳಲ್ಲಿ ಸಾಕಷ್ಟು ಈ ರೀತಿಯಾಗಿ ಪದೇ ಏನು ಗಲಾಟೆಗಳು ಮತ್ತೆ ಏನು ಹಲ್ಲೆ ಪ್ರಕರಣಗಳು ದಾಖಲಾಗ್ತಾ ಇದ್ರು ಕೂಡ ಆನೇಕಲ್ ಪೊಲೀಸರಾಗ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳಾಗಲಿ ಯಾರು ಕೂಡ ಕ್ರಮ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಜೊತೆಗೆ ಈ ಬಾರ್ಗಳಲ್ಲಿ ಎಣ್ಣೆಯನ್ನ ತೆಗೆದುಕೊಂಡು ಬಂದು ನಡು ರಸ್ತೆಯಲ್ಲೇ ಕುಡಿತಾರೆ, ರಸ್ತೆಯಲ್ಲೇ ಬಾಟ್ಲುಗಳನ್ನ ತೆಗೆದುಕೊಂಡು ಓಡಾಡ್ತಾರೆ. ಆದ್ರೆ ಈ ರೀತಿ ಆದ್ರೂ ಕೂಡ ಆನೇಕಲ್ ಪೊಲೀಸರಿಗೆ ಸಾಕಷ್ಟು ಬಾರಿ ಈ ಬಗ್ಗೆ ತಿಳಿಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸ್ಥಳೀಯರು ಏನು ಗಂಭೀರವಾಗಿ ಆರೋಪವನ್ನ ಮಾಡಿ ಏನು ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ರಸ್ತೆಯಲ್ಲಿ ಏನು ಹೆಣ್ಣು ಮಕ್ಕಳು ಓಡಾಡೋದಕ್ಕೆ ಆಗೋದಿಲ್ಲ ಅಂತಹ ಪರಿಸ್ಥಿತಿ ಆನೇಕಲ್ ಪಟ್ಟಣದಲ್ಲಿ ನಿರ್ಮಾಣವಾಗಿದೆ. ಘಟನೆಗೆ ಕಾರಣ ಏನು ಅಂತ ತಿಳಿದು ಬಂತ ಅಂಬರೀಶ್, ಹೇಗೆ ಅಂತ? ಸದ್ಯಕ್ಕೆ ಈ ಒಂದು ಘಟನೆಗೆ ಕಾರಣ ಏನು ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ಈಗಾಗಲೇ ಏನು ಆತ ಏನಿದ್ದಾನೆ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಆತ ಇನ್ನು ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಈ ಆರೋಪಿಗಳ ಬಂಧನ ಬಳಿಕ ಈ ಘಟನೆಗೆ ಕಾರಣ ಏನು ಮತ್ತೆ ಇಲ್ಲಂತಂದ್ರೆ ಏನು ಕುಡಿದಾವಳಿಯಲ್ಲಿ ಏನು ಕ್ಷುಲ್ಲಕ ಕಾರಣಕ್ಕೆ ಏನಾದ್ರು ಗಲಾಟೆ ನಡೆದು ಹಣದ ವಿಚಾರವಾಗಿ ಏನಾದ್ರು ಗಲಾಟೆ ನಡೆದಿದೆಯಾ ಅನ್ನುವಂಥದ್ದು ಇನ್ನಷ್ಟೇ ತಿಳಿದು ಬರಬೇಕಾಗಿರೋದು. ಈಗಾಗಲೇ ಆನೇಕಲ್ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಆ CCTVಯನ್ನ ಪರಿಶೀಲನೆ ಮಾಡಿ ಜೊತೆಗೆ ಈ ಹಲ್ಲೆ ಯಾರು ನಡೆಸಿದ್ರು ಅವರ ಏನು ಬಂಧನಕ್ಕಾಗಿ ಬಳೆಯನ್ನ ಬೀಸಿರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಂಬರೀಶ್.